ಅದು ತಾನು ಹುಟ್ಟಿದ ಜಾಗ ತಿರುಗಾಡಿದ ಜಾಗ ಬ್ರೈನಲ್ಲಿ ಫಿಕ್ಸ್ ಆಗುತ್ತೆ. ಅದು ತನ್ನ ಊರು ತಾನು ಹುಟ್ಟಿದ ಮೂರು ಅಂತ ಅದು ಫಿಕ್ಸ್ ಮಾಡ್ಕೊಳ್ಳುತ್ತೆ. ಸೊಂಡ್ಲನ್ನು ಎತ್ತಿಟ್ಕೊಂಡು ಒಂದು ಹೀಗೆ ಆಡಿಸ್ತಾ ಇದ್ದಾವೆ ಅಂದರೆ ಅದರರ್ಥ ಇನ್ನೊಂದಕ್ಕೆ ಸಿಗ್ನಲ್ ಕೊಡ್ತಾ ಇದ್ದಾವೆ ಅಂತ. ಆನೆಗೆ ವಿದ್ಯುತ್ ತಂತಿ ಬಿಟ್ಟು ಬೇರೆ ಬೇರೆ ಥರ ಸಮಸ್ಯೆಗಳ ಸೃಷ್ಟಿ ಮಾಡಿ ಸುಮಾರು 25ಕ್ಕೆ ಹೆಚ್ಚು ಆನೆ ಸತ್ತೋಗಿದ್ದಾವೆ. ಕಾಡಂಚಲ್ಲಿ ಆನೆಗಳಿಂದ ತುಳಿತಕ್ಕೊಳಗಾಗಿರೋದು ಸಕಲೇಶ್ಪುರ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಕೇವಲ 8 ಜನ ಔಟ್ ಆಫ್ 82. ಇನ್ನು ನೀವು ಇದನ್ನು ಅಂಕಿಅಂಶ ತಿಳ್ಕೊಬೇಕು. ಇನ್ನು 74 ಜನ ಸತ್ತಿರೋದು ಅರಣ್ಯ ಇಲ್ದಲೇ ಇರ್ತಕ್ಕಂಥ ಜಲಬೀಡು ಪ್ರದೇಶದಲ್ಲಿ. ಕೇವಲ ಯಾವುದೋ ರೋಗ ಆನೆ, ಇದು ಗಂಡಾನೆ, ತೊಂದರೆ ಕೊಡ ಆನೆ ಅಂತ ಹೇಳಿ ಅವುಗಳನ್ನು ಶಿಫ್ಟ್ ಮಾಡ್ತಾ ಇದ್ರು. ಶಿಫ್ಟ್ ಮಾಡಿದ ಮೇಲೆ 3 ತಿಂಗಳೊಳಗಡೆ ಮತ್ತೆ ಆನೆಗಳು ವಾಪಸ್ ಬಂದು ಒಂದ್ಸರಿ 19 ಆನೆ ಪೂರ ಖಾಲಿ ಆದವು. ಮತ್ತೆ ಬಂದು ಆನೆಗಳನ್ನು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಒಪಿನಿಯನ್ ಕೊಟ್ಟ ನಂತರ ಒಂದು ನಿಮಗೆ ಒಬ್ಬ ಅಣ್ಣೇಗೌಡ ಅಂತ ಒಬ್ಬ ವ್ಯಕ್ತಿಯನ್ನು ಸಾಯಿಸ್ಬಿಡ್ತು. ಅರಣ್ಯ ಇಲಾಖೆಗೂ ಮತ್ತು ಜನರಿಗೂ ಒಂದು ದೊಡ್ಡ ಸಂಘರ್ಷ ಆಯಿತು. ಆನೆಗಳನ್ನು ಸಂಪೂರ್ಣ ಅಲ್ಲಿಂದ ಹಿಡಿದು ಹೊರಗೆ ಹಾಕ್ಬಿಟ್ಟು ಸಕಲೇಶ್ಪುರ ಟೌನ್ ತನಕ ಆ ಬ್ಯಾಕ್ ವಾಟರ್ ನಿಂತ್ಕೊಳ್ಳೋದು. ಭಾರಿ ವ್ಯವಸ್ಥಿತವಾದ ಜಾಗಗಳಾದ ಆನೆಗಳಿಗೆ ಸಮತಟ್ಟ ಜಾಗಗಳು ಅವು ಅಲ್ಲಿ ಬಂದು ತಂಗೋದಕ್ಕೆ ಮತ್ತು ಅಲ್ಲಿ ಮರಿ ಹಾಕ್ಕೊಂಡು ಬದುಕೋದಕ್ಕೆ ಪ್ಲಾನ್ ಮಾಡಿದವು. ಇದು ಹೇಮಾವತಿ ಜಲಾಶಯ ನಿರ್ಮಾಣ ಆಯಿತು, ಪೂರ್ಣ ಆಯಿತು. ಬ್ಯಾಕ್ ವಾಟರ್ ನಿಂತ ಕೂಡಲೇ ಆನೆಗಳಿಗೆ ಬೇಕಾದಂಥ ಒಂದು ವ್ಯವಸ್ಥಿತವಾದಂಥ ಜಾಗ ನಿರ್ಮಾಣ ಆಯಿತು. ಮಾನ್ಯ ವೀಕ್ಷಕರೇ, ಇತ್ತೀಚೆಗೆ ರಾಜ್ಯದಲ್ಲಿ ಅತಿ ದೊಡ್ಡ ಆನೆಯ ಕಾರ್ಯಾಚರಣೆ ಮತ್ತು ಆನೆಯ ಸುದ್ದಿ ಅಂತ ಬಂದ ಕೂಡಲೇ ನಿಮ್ ನಡೆಯೋದು ಸಕಲೇಶ್ಪುರ ಹಾಗೆ ಬೇಲೂರು ಭಾಗದಲ್ಲಿ. ವಿಧಾನಸಭೆಯಲ್ಲೂ ಕಳೆದ ಅಧಿವೇಶನದಲ್ಲಿ ಚರ್ಚೆ ಆಗಿತ್ತು. ಆನೆಗಳನ್ನ ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು ಒಂದು ಚರ್ಚೆ ಆದರೆ, ಅದಾದ ಮೇಲೆ ಆನೆ ಧಾಮಗಳನ್ನ ನಿರ್ಮಿಸಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತು, ಆನೆ ಅಂತ ಬಂದ ಕೂಡಲೇ ಬರುವಂಥದ್ದು ಆಲೂರು ಇರ್ಬೋದು, ಸಕಲೇಶ್ಪುರ, ಬೇಲೂರು. 20-30 ವರ್ಷಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡಿದಂಥವ್ರು, ಆನೆಗಳನ್ನ ಹಿಡಿಬೇಕಂತ ಹೋರಾಟ ಮಾಡಿದಂಥವ್ರು. ಯಾಕಂತ ಹೇಳಿದ್ರೆ ಅವರು ಅವಾಗ ಜನಪ್ರತಿನಿಧಿಯಾಗಿದ್ರು, ವಿಶ್ವನಾಥ್ ಅವರು ಹೋರಾಟ ಮಾಡಿದ್ದು ನಿಮ್ಗೆಲ್ಲರಿಗೂ ಗೊತ್ತು. ಸುಮಾರು ಇವ್ರ ಬಗ್ಗೆ ಚರ್ಚೆಗಳೂ ಆಗಿತ್ತು, ಸುಮಾರು ಕಡೆ ಅಹೋರಾತ್ರಿ ಧರಣಿಗಳನ್ನೂ ಮಾಡಿದ್ರು. ಇನ್ನೊಬ್ರು ಆನೆ ಅಂತ ಬಂದ ಕೂಡ ಇವತ್ತು ರಾಜ್ಯದಲ್ಲಿ ಅತಿ ದೊಡ್ಡ ಮಂಚೂಣಿಯಲ್ಲಿ ಹೆಸರಿರೋದಂದ್ರೆ ವಿಕ್ರಮ್ ಗೌಡ್ರು. ನೀವು ಕೇಳಿರ್ತೀರಾ, ಪರಿಸರವಾದಿಗಳು, ಆನೆ ಹೋರಾಟಗಾರರು. ರಾಜ್ಯದಲ್ಲಿ ಇವತ್ತು ದೊಡ್ಡ ಮಟ್ಟದ ಅವರ ಅಭಿಮಾನಿಗಳಿದ್ದಾರೆ. ಅವ್ರಿಗೆ ಸ್ವತಃ ಅವರ ಸಹೋದರರು ಹೇಳ್ಬೋದಾ ಸರ್, ಒಂದೇ ಮನೆಯಲ್ಲಿ 2 ದಾರಿಗಳಂತೇಳಿ. ಆದ್ರೆ ಅವರು ಆನೆ ಪ್ರಿಯರು. ಇಲ್ಲ, ನಾವಿಬ್ರು ಆನೆ ಪ್ರಿಯರೇ. ನಾವು ಕೊಲ್ಲ ಆನೆಗಳನ್ನ ದೂರ ಇಡೋಣ, ಅಸಹಜವಾದ ಜಾಗದಲ್ಲಿರೋ ದೂರ ಇಡೋದು ಬಿಟ್ರೆ ಆನೆಗಳ ಪ್ರಿಯರೇ ನಾವು, ಪ್ರಾಣಿ ಪ್ರಿಯರೇ ನಾವು. ಹೀಗಾಗಿ ಜನಪ್ರತಿನಿಧಿ ಆದಂಥವ್ರು ಜನರ ಪರವಾಗಿ ಮತ್ತೆ ಆನೆಗಳ ಪರವಾಗಿ ಮಾಡಬೇಕಾಗುತ್ತೆ. ಪರಿಸರವಾದಿಗಳು ಆನೆ ಪ್ರಿಯರು, ಪ್ರಾಣಿ ಪ್ರಿಯರು, ಆನೆಗಳ ಬಗ್ಗೆ ಹೋರಾಟ ಮಾಡ್ತಿರ್ತಾರೆ. ಇತ್ತೀಚೆಗೆ 2 ಅಂತ ಹೇಳಿದ್ರೆ 2 ವಿಧ ಇದೆ. ಆದ್ರೆ ಇದೆಲ್ಲದಕ್ಕಿಂತ ವಿಶೇಷವಾಗಿ ರಾಜ್ಯದಲ್ಲಿ ಆನೆಗಳನ್ನ ಅಂತ ಹೇಳಿದ್ರೆ, ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಆನೆಗಳನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಮಾನವ ಮತ್ತು ಆನೆ ಸಂಘರ್ಷವನ್ನ ಹೇಗೆ ನಿಲ್ಲಿಸಬಹುದು ಅಂತ ಹೇಳಿ ನಾವು ವಿಶ್ವನಾಥ್ ಅವ್ರ ಹತ್ರನೇ ಕೇಳ್ತಾ ಹೋಗುವ ಇವತ್ತು. ದಯವಿಟ್ಟು ಅವರೇ ಹೇಳ್ತಾರೆ ಸುಮಾರು ವಿಷಯಗಳು ಸಂಬಂಧಪಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ನೀವು ಈಗಾಗಲೇ ನೂರಾರು ಸಂದರ್ಶನಗಳನ್ನು ವಿಕ್ರಮ್ ಗೌಡ್ರದ್ದು ನೋಡಿರ್ತೀರ, ಅದೇ ರೀತಿ ಜನಪ್ರತಿನಿಧಿಯಾಗಿ ಅವರ ಸಂದರ್ಶನಗಳನ್ನು ನೋಡಿರ್ತೀರ ವಿಶ್ವನಾಥ್ ಅವ್ರದ್ದು. ಹೀಗಾಗಿ ಅವ್ರ ಬಾಯಿಂದನೇ ಕೇಳ್ತಾ ಹೋಗುವ, ಏನಿದಕ್ಕೆ ಕೊನೆಯದಾಗಿ ಅಂತ ಹೇಳಿದ್ರೆ ಇದಕ್ಕೊಂದು ಅಂತಿಮ ಅಂತ ಹೇಳಿ, ಆನೆ ಮತ್ತು ಮಾನವ ಸಂಘರ್ಷಕ್ಕೆ ಅಂತಿಮ ಏನು? ಇಲ್ಲ ಪ್ರತಿ ವರ್ಷನೂ ಕಾರ್ಯಾಚರಣೆ ಮಾಡೋದು, ಒಂದು ಕಾರ್ಯಾಚರಣೆ ಮಾಡಬೇಕಂದ್ರೆ ನಿಮ್ಗೆಲ್ಲ ಗೊತ್ತು, ಕೋಟ್ಯಾಂತರ ರೂಪಾಯಿ ಖರ್ಚುಗಳಾಗ್ತವೆ. ಒಂದು ಸರಿ ಆನೆ ಟೀಮು ತಂಡ ಬಂತಂದರೆ ಇಲ್ಲ ರೇಡಿಯೋ ಕಾಲರ್ ಲಕ್ಷದವರೆಗೆ ಖರ್ಚಾಗುತ್ತೆ. ಇದಾದ ನಂತರ ಸುಮಾರು ಜನ ಎಷ್ಟೋ ಯುವಕರು ಎಲ್ಲ ಜೀವನೂ ಕಳ್ಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಕೊನೆಯದಾಗಿ ನಾವು ಆನೆ ಮತ್ತು ಮಾನವ ಸಂಘರ್ಷ ತಪ್ಪಿಸ್ಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿ ವಿಶ್ವನಾಥ್ ಅವ್ರ ಹತ್ರನೇ ಕೇಳ್ತಾ ಹೋಗುವ. ಸರ್, ವಿಶ್ವನಾಥ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ವಿಶೇಷ ಅಂದ್ಕೊಳ್ಳೇನೆ ಹಾಸನ ಅಂತ ಬಂದ ಕೂಡಲೇ ತಾವು ಶಾಸಕರಾದಾಗ ಸಕಲೇಶ್ಪುರ ಇರ್ಬೋದು, ಆಲೂರು ಇರ್ಬೋದು, ಎಲ್ಲ ನಿಮ್ಮ ಇದರಲ್ಲೇ ಬರ್ತಾ ಇತ್ತು, ಅಂದ್ರೆ ನಿಮ್ಮ ಜಾಗದಲ್ಲೇ ಬರ್ತಾ ಇತ್ತು. ಇದಾದ ನಂತರ ಅದ್ರ ಪಕ್ಕದಲ್ಲೇ ಕೊಡಗು ಇದೆ, ಹೇಮಾವತಿ ನದಿ ಹರಿಯುತ್ತೆ, ಸುಮಾರು ಆನೆಗಳು ಬರ್ತಾ ಇದ್ವು. ಯಾವಾಗಿಂತ ಆನೆಗಳು ಬರ್ಲಿಕ್ಕೆ ಪ್ರಾರಂಭ ಆಯ್ತು ಸರ್ ಸಕಲೇಶ್ಪುರ? ನೋಡಿ, ಒಂದು ಬಾರಿ ಸ್ಪಷ್ಟ, ನಾವು ವನ್ಯ ಪ್ರಾಣಿಗಳ ವಿರುದ್ಧ ಇರತಕ್ಕಂಥವರಲ್ಲ, ಇರೋಕ್ಕೂ ಸಾಧ್ಯ ಇಲ್ಲ. ಈ ಜಗತ್ತಿನ ಸೃಷ್ಟಿಯೊಳಗಡೆ ಏನೆಲ್ಲ ಇದೆ ಅವೆಲ್ಲವೂ ಇರಲೇಬೇಕು. ಅತಿ ಬುದ್ಧಿವಂತ ಪ್ರಾಣಿ ಅಂತಂದರೆ ಮಾನವ ತನ್ನ ಬದುಕಿಗೋಸ್ಕರ ಬೇರೆ ಎಲ್ಲರ ಜಾಗವನ್ನು ಅಥವಾ ಬೇರೆ ಎಲ್ಲರ ಹಕ್ಕುಗಳನ್ನು ನಾವು ದಮನ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಭಾರಿ ಸ್ಪಷ್ಟ.
ಹಾಗಂತ ಹೇಳಿ ವನ್ಯ ಪ್ರಾಣಿಗಳು ಕೂಡ ಮಾನವನಿಗೆ ಪದೇ ಪದೇ ಸಂಘರ್ಷ ಮಾಡಿಕೊಂಡು ಅವು ಬದುಕೋದಕ್ಕೂ ಸಾಧ್ಯ ಇಲ್ಲ. ನಾನು ಅಂತಾರಾಷ್ಟ್ರೀಯ ಮಟ್ಟದ ದೇಶಗಳ ಸಮಸ್ಯೆಗಳನ್ನು ನೋಡಿದ್ದೀನಿ. ದಕ್ಷಿಣ ಆಫ್ರಿಕಾ ಇರ್ಬೋದು, ಕಾಂಬೋಡಿಯಾ ಇರ್ಬೋದು, ಬೇರೆ ಬೇರೆ ಆಸ್ಟ್ರೇಲಿಯಾ ಭಾಗದಲ್ಲಿ ಇರ್ತಕ್ಕಂಥ ಭೀಕರವಾದ ಕಾಡುಗಳಿದೆ, ನೀವು ಅಮೆಜಾನ್ ಕಾಡುಗಳಿದೆ. ಸೊ ಅತಿ ಹೆಚ್ಚು ಕಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ಕಾಡು ಪ್ರಾಣಿಗಳು ಅವ ಹ್ಯಾಬಿಟ್ಸ್ಗಳು ಮತ್ತು ಅವುಗಳ ಪರಿಸ್ಥಿತಿನೇ ಬೇರೆ. ಭಾರತ ದೇಶದಲ್ಲಿ ವಿಶಿಷ್ಟವಾಗಿದೆ. ಕಾರಣ ಅಂದ್ರೆ ಎರಡು ಸಮಸ್ಯೆಗಳು ಈಗ ಉದ್ಭವ ಆಗಿದೆ. ಒಂದು, ಬೇರೆಲ್ಲ ಪ್ರಾಣಿಗಳಿಗಿಂತ ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರತಕ್ಕಂಥದ್ದು ಅಂದ್ರೆ ಆನೆಗಳು. ಆನೆಗಳು ಒಂದಷ್ಟು ನಮ್ಮ ಲೆಕ್ಕಕ್ಕೆ 4,000, 3,500-4,000 ಇದ್ದಂಥ ಆನೆ ಈಗ ಅದು 8,000-9,000 ಆನೆಗಳಿಗೆ ಹೋಗ್ಬಿಟ್ಟಿದೆ. ಸೊ ನೋಡಿ, ಅದರಲ್ಲಿ ಕರ್ನಾಟಕದಲ್ಲಿ ಬರಬೇಕು ಅಂತ ಅಂದ್ರೆ ಕರ್ನಾಟಕದಲ್ಲಿ ಆನೆಗಳು ಬಹುತೇಕ ಆನೆಗಳಿದ್ದು ಕಾಡಿನಲ್ಲೇನೆ. ಕೆಲವರುಗಳ ತರ್ಕ ಇದೆ. ಆ ತರ್ಕ ಪಟ್ಟಣವಾಸಿಗಳ ತರ್ಕ ಮತ್ತು ಅರಿವಿಲ್ದಿರ್ತಕ್ಕಂಥವ್ರು, ಕಾಡು ಮತ್ತು ಕಾಡು ಪ್ರಾಣಿಗಳು ಮತ್ತು ಮನುಷ್ಯರ ಮಧ್ಯೆ ಸಂಬಂಧಗಳ ಅರಿವಿಲ್ದಿರ್ತಕ್ಕಂಥ ಕೆಲವು ರಾಜಕಾರಣಿಗಳು, ಅಧಿಕಾರಿಗಳಿಗೆ ಇದು ಈ ಮಾತು ಒಪ್ಪಲ್ಲ. ಯಾಕೆಂದ್ರೆ ಅವರಿಗೆ ಕಾಡಿನ ಸಮಸ್ಯೆನೂ ಗೊತ್ತಿಲ್ಲ, ಮತ್ತೆ ಕಾಡಂಚಲ್ಲಿ ಇರ್ತಕ್ಕಂಥ ಮಾನವರ ಸಮಸ್ಯೆನೂ ಗೊತ್ತಿಲ್ಲ. ನಾನು ನಿಮ್ಗೊಂದು ಹೇಳ್ತೇನೆ, ಕರ್ನಾಟಕ ರಾಜ್ಯದೊಳಗಡೆ ನಿಮಗೆ ಕೊಡಗಿನ ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಒಳಭಾಗದಲ್ಲಿ ದಾಂಡೇಲಿಯಿಂದ ಹಿಡಿದು ಈಚೆ ನಿಮ್ಮ ಪಶ್ಚಿಮ ಘಟ್ಟ ಒಳಗಡೆ ಬರ್ತಕ್ಕಂಥ ಆನೆಗಳ ಪ್ರದೇಶ ಇದೆಯಲ್ಲ, ಅದು ಇಲ್ಲೂ ಕೂಡ ಬರುತ್ತೆ. ಬೆಂಗಳೂರಿನ ಪಕ್ಕ ನಿಮ್ಮ ಬನ್ನೇರುಘಟ್ಟ ಭಾಗದಲ್ಲೂ ಬರುತ್ತೆ. ಇಲ್ಲಿ ಈ ಥರದ ಆನೆಗಳು ವಾಸ ಇರತಕ್ಕಂಥ ಜಾಗ. ಆದರೆ ಆನೆಗಳು ಹಿಂದಿನ ಹ್ಯಾಬಿಟ್ ಹೆಂಗಿತ್ತು ಅಂದರೆ, ಕಾಡಲ್ಲಿ ಆಹಾರ ಕೊರತೆ ಆದಾಗ ಅಥವಾ ಸಂದರ್ಭದಲ್ಲಿ ನಾಡಿಗೆ ಬಂದು ಸ್ವಲ್ಪ ಏನಾದ್ರು ತಿನ್ಕೊಂಡು ಮತ್ತೆ ವಾಪಸ್ ಹೊರಟೋಗವು. ಈ ಕಾಡಂಚಲ್ಲಿ ಇರ್ತಕ್ಕಂಥ ಯಾವ್ಯಾವ ಹಳ್ಳಿಗಳಿದೆ, ಅಲ್ಲಿ ವಾಸ ಇರ್ತಕ್ಕಂಥ ಎಲ್ಲ ಜನರಿಗೆ ಮಾನವ ಮತ್ತು ಪ್ರಾಣಿಗಳ ಮಧ್ಯೆ ಒಂದು ಸಂಬಂಧ ಇದೆ. ಆನೆ ಬಂದರೆ ಹೇಗೆ ತಪ್ಪಿಸ್ಕೋಬೇಕು, ಮತ್ತೆ ಆನೆ ಬಂದ ಮೇಲೆ ತಮ್ಮ ಬೆಳೆಗಳನ್ನ ಹೆಂಗೆ ಉಳಿಸ್ಕೋಬೇಕು, ಈ ಥರದ್ದೊಂದು ಅಭ್ಯಾಸಗಳಿದೆ. ಅವು ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಸಂಘರ್ಷನೂ ಆಗಿದೆ, ಸಾವುಗಳು ಆಗಿದೆ. ಆದರೆ ನಿಮಗೊಂದು ಅಂಕಿ ಅಂಶನ ನಾನು ಕೊಡ್ತೇನೆ. ಇದು ಬಹುತೇಕ ಜನರಿಗೆ ಅರಿವಿಲ್ಲದಲೇ ಇದೆ. ಅರಿವಿದ್ದು ಕೂಡ ಒಂಥರ ಜಾಣ ಮೌನ, ಜಾಣ ಕಿವುಡ ಇದಿದೆಯಲ್ಲ, ಈ ಥರದ ಭಾಷೆ ಬಳಸ್ಬೇಕು. ಯಾಕೆಂದರೆ ಹಾಸನ ಜಿಲ್ಲೆ ವಿಶೇಷವಾದಂಥ ಜಿಲ್ಲೆ, ಕೊಡಗು ಮತ್ತು ಹಾಸನ ಜಿಲ್ಲೆ ವಿಶಿಷ್ಟವಾದ ಜಿಲ್ಲೆ. ಕಾರಣ ಅಂದರೆ ಇವೆರಡೂ ಕೂಡ ಪಶ್ಚಿಮ ಘಟ್ಟದ ಅಂಚಲ್ಲಿ ಭಾರಿ ದೊಡ್ಡ ಕಾಡಿನಲ್ಲಿ ಪಕ್ಕದಲ್ಲಿದೆ. ಬಿಸ್ಲೆ ಅಂತ ಕಾಡಿದೆ, ಕಬ್ಬಿನಾಲೆ ಇದೆ, ಅರಮನೆ ಗುಡ್ಡ ಇದೆ. ಈ ತಿತಿಮತಿ ತನಕ ಏನು ಬರ್ತದೆ ಈ ಕಾಡುಗಳು, ಈ ಕಾಡಿನ ಸರಣಿ ಒಳಗಡೆ ಬರ್ತಕ್ಕಂಥ ಹಳ್ಳಿಗಳು ಏನು ಬರ್ತವೆ, ಆ ಲೆಕ್ಕಾಚಾರದಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಸಕಲೇಶ್ಪುರ ತಾಲೂಕಿಗೆ ಬರ್ತೀನಿ. ನಿಮಗೆ ಬಿಸ್ಲೆ ಅರಣ್ಯಕ್ಕೆ ಬರ್ತಕ್ಕಂಥ ಕಾಡುಗಳು, ಹಳ್ಳಿಗಳು, ಅರಣಿ, ಬಿಸ್ಲೆ, ಮಾಯನೂರು, ಅದ್ರ ಪಕ್ಕದಲ್ಲಿ ಬಂದರೆ ಹೊಂಗಡಳ್ಳ, ಈ ಥರ ಬಂದು ಅಪ್ ಟು ನಿಮಗೆ ಮೂಡಿಗೆರೆ ತಾಲೂಕಿನ ಕಳಸಾ ತನಕ ಬರೋ ಅರಣ್ಯಗಳಿದಾವಲ್ಲ, ಈ ಅಂಚಲ್ಲಿರ್ತಕ್ಕಂಥ ಅಲ್ಲಿಯ ಜನರು ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಭಾರಿ ಕಮ್ಮಿ. ಆನೆಗಳು ಎಂದೋ ಒಂದು ದಿವಸ ಬರ್ತವೆ, ಹೊರಟೋಗ್ತವೆ. ಸಾವುಗಳು ಕಮ್ಮಿ. ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾನು ಶಾಸಕನಾಗಿದ್ದು 2004. ನಾನು ಶಾಸಕನಾಗ ತನಕ 2 ಸಾವಾಗಿದ್ದು. 2002 ಮತ್ತು 3ರಲ್ಲಿ 2 ಸಾವಾಗಿದ್ದು. ನೆನ್ಪಿಟ್ಕೊಳ್ಳಿ, ಸಕಲೇಶ್ಪುರ ತಾಲೂಕಿನಲ್ಲಿ ಆಲೂರು ಮತ್ತು ಸಕಲೇಶ್ಪುರ ಇವೆರಡರಲ್ಲಿ ಕೆಂಚಮ್ಮನಹೊಸಕೋಟೆ ಅಂತ ಬರುತ್ತೆ. ಹೀಗೆ ಬೆಳಗುಡು ಹೋಬಳಿಯ ಒಳಭಾಗ ಹೈವೇಯಿಂದ ಆಚೆ ಆನೆಗಳು ಬರ್ತಿದ್ದೆ. ಅವು ಹೇಗೆ ಬರ್ತಿದ್ರು ಅಂದರೆ, ದೊಡ್ಡ ಬೆಟ್ಟ ಅಂತ ಹೇಳ್ಬಿಟ್ಟು ಒಂದು ಬೆಟ್ಟ ಇದೆ, ಅದರ ಪಕ್ಕದಲ್ಲೇ ನಿಮಗೆ ಅರ್ಕುಲ್ಗೂಡು ಇದೆ, ಅದರ ಪಕ್ಕದಲ್ಲಿ ನಿಮಗೆ ಕೊಡಗಿದೆ. ಆ ತಿತಿಮತಿಯಿಂದ ಹೊರಟವು ಒಂದು ರೂಟಲ್ಲಿ ಬಂದು ಹೊಳೆಯನ್ನು ದಾಟಿ, ಹೇಮಾವತಿ ದಾಟಿ ಅವು ಸಕಲೇಶ್ಪುರಕ್ಕೆ ಕಾಲಿಡ್ತಾ ಇದ್ದು, ಅಂದರೆ ಆಲೂರು ತಾಲೂಕಿಗೆ ಕಾಲಿಡ್ತಾ ಇದ್ದು. ನಿಮಗೆ 1975 ಇಸ್ವಿಯಲ್ಲಿ ಇದು ಹೇಮಾವತಿ ಜಲಾಶಯ ನಿರ್ಮಾಣ ಆಯಿತು, ಪೂರ್ಣ ಆಯಿತು. ಬ್ಯಾಕ್ ವಾಟರ್ ನಿಂತ ಕೂಡಲೇ ಆನೆಗಳಿಗೆ ಬೇಕಾದಂಥ ಒಂದು ವ್ಯವಸ್ಥಿತವಾದಂಥ ಜಾಗ ನಿರ್ಮಾಣ ಆಯಿತು. ಯಾಕೆಂದರೆ ಬ್ಯಾಕ್ ವಾಟ್ರು ಅದು ಅಪ್ ಟು ಸಕಲೇಶ್ಪುರ ಟೌನ್ ತನಕ ಆ ಬ್ಯಾಕ್ ವಾಟರ್ ನಿಂತ್ಕೊಳ್ಳೋದು. ಅದಷ್ಟು ಕೂಡ ಭಾರಿ ವ್ಯವಸ್ಥಿತವಾದ ಜಾಗಗಳಾದವು ಆನೆಗಳಿಗೆ, ಸಮತಟ್ಟ ಜಾಗಗಳು. ಅವು ಅಲ್ಲಿ ಬಂದು ತಂಗೋದಕ್ಕೆ ಮತ್ತು ಅಲ್ಲಿ ಮರಿ ಹಾಕ್ಕೊಂಡು ಬದುಕೋದಕ್ಕೆ ಪ್ಲ್ಯಾನ್ ಮಾಡಿದವು. ಕೊಡಗಿಂದ ಬಂದಂಥವು ಅಲ್ಲಿ ಬಂದು ಹಾಲ್ಟ್ ಮಾಡ್ತಾಯಿತ್ತು. ಅವು ತಿತಿಮತಿ ಮತ್ತು ಕುಂಕೆ ಅಲ್ಲಿಂದ ಹೈಗೆ ಬರೋವು. ಸೊ ಇದು ಬಂದಾಗ ಎಷ್ಟು ಬಂದು, ಒಂದು 5 ಬಂದು 10 ಬಂದು. ನಾನು ಶಾಸಕನಾಗಿದ್ದಾಗ ಬಿಫೋರ್ 2, ನಾನು ಶಾಸಕನಾದ ಮೇಲೆ 4, 8 ಸಾವಾಯಿತು. ನಿಮಗೆ ನೆನ್ಪಿಟ್ಕೊಳ್ಳಿ, ಮನುಷ್ಯರದ ಆನೆಗಳದು ಸರ್. ನಿಮಗೆ ಆನೆದು ಹೇಳ್ತೀನಿ, ಮನುಷ್ಯದ್ದು ಹೇಳ್ತೀನಿ. ಅಲ್ಲ, ಈಗ ನಾನು ಹೇಳ್ತಾ ಇರೋದು ಮನುಷ್ಯರ ಸಾವಾದು. ಆ ಮನುಷ್ಯರ ಸಾವಾದ ಸಂದರ್ಭ ಅಲ್ಲಿ ಒಂದು ಸ್ಟ್ರಾಟಜಿ, ಒಂದು ಅಭಿಪ್ರಾಯ ಬಂತು. ಏನಂದ್ರೆ, ಆನೆಗಳು ಬಂದಂಥ ಸಂಖ್ಯೆ ಕಮ್ಮಿ ಇರೋವು, ಆನೆಗಳನ್ನು ಹಿಡಿದು ಟ್ರ್ಯಾಂಕ್ಲೈಸ್ ಮಾಡಿ ತೊಗೊಂಡೋಗಿ ದೂರ ಬಿಡೋವಂಥ ಕೆಲಸ ನಡೀತು. ಈ ಕಾರ್ಯ ನಡೆಯಕ್ಕೆ ಶುರುವಾದಾಗ ಆನೆಗಳು ಒಂದ್ಸರಿ ಆಚೆ ಹೋದ್ಮೇಲೆ ಮತ್ತೆ ಆನೆಗಳನ್ನು ಒಂದು
3 ತಿಂಗಳು 4 ತಿಂಗಳು ತೊಂದರೆ ಆಗ್ತದೆ. ಸೊ ಇದು ವಿಪರೀತ ತೊಂದರೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಾನೊಂದು ಸಾರಿ ಶಾಸನಸಭೆಯಲ್ಲಿ ಕೂತ್ಕೊಂಡು ಮಾತಾಡಿ ಮಂತ್ರಿಗಳು ಮತ್ತು ಅರಣ್ಯ ಮಂತ್ರಿಗಳ ಒಪ್ಪಿಗೆ ಪಡೆದು ಆನೆಗಳನ್ನು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಒಪಿನಿಯನ್ ಕೊಟ್ಟ ನಂತರ ಒಂದು ನಿಮಗೆ ಒಬ್ಬ ಅಣ್ಣೇಗೌಡ ಅಂತ ಒಬ್ಬ ವ್ಯಕ್ತಿಯನ್ನು ಸಾಯಿಸ್ಬಿಡ್ತು. ಕೆಂಚಮ್ಮನಹೊಸಕೋಟೆ ಹೋಬಳಿನಲ್ಲಿ ನಡೆದಂಥದ್ದು ಅದು. ಸೊ ಆಗ ಅರಣ್ಯ ಇಲಾಖೆಗೂ ಮತ್ತು ಜನರಿಗೂ ಒಂದು ದೊಡ್ಡ ಸಂಘರ್ಷ ಆಯಿತು. ಸೊ ಇದು ನಾನು ಇದ್ದಾಗ ನಡೆದಂಥದ್ದು. ನಂತರ ಆನೆಗಳನ್ನು ಸಂಪೂರ್ಣ ಅಲ್ಲಿಂದ ಹಿಡಿದು ಹೊರಗೆ ಹಾಕಿದ ಮೇಲೆ ಒಂದು 6 ತಿಂಗಳು ವರ್ಷ ತೊಂದರೆ ಇರಲಿಲ್ಲ. ಯಾವ ರೀತಿ ಹೊರಗೆ ಹಾಕಿದ್ರು ಏನಿಲ್ಲ, ಆ ಚರ್ಚೆ ಈಗೂ ನಡೀತಾ ಇದೆ. ನಾನು ಅದಕ್ಕೆ ಹೊರಗೆ ಹಾಕೋದಕ್ಕೆ ಇದ್ದಂಥ ಸಂಖ್ಯೆ ಕಮ್ಮಿ ಇದ್ದು, ಆ ಕಮ್ಮಿ ಇದ್ದಂಥ ಸಂಖ್ಯೆನ ಸಾರಾ ಸಗಟಾಗಿ ಎಲ್ಲವನ್ನೂ ಹಿಡಿದು ಆಚೆಗೆ ಹಾಕಿದ್ರು. ಹೇಗೆಂದ್ರೆ ಟ್ರ್ಯಾಂಕ್ಲೈಸ್ ಮಾಡ್ತಾರೆ, ಅದಕ್ಕೆ ಚುಚ್ಚುಮದ್ದು ಕೊಡ್ತಾರೆ, ಪ್ರಜ್ಞೆ ತಪ್ಪಿಸ್ತಾರೆ, ಅದನ್ನ ಲಾರಿಲಿ ಹಾಕೊಂಡು ತಗೊಂಡೋಗಿ ದೂರ ಬಿಡ್ತಾರೆ. ಒಟ್ಟು ಎಷ್ಟು ಆನೆ ಮಾಡಿದ್ರು ಸರ್? ಸೊ ನೋಡಿ, ಒಂದ್ಸರಿ 19 ಆನೆ ಮಾಡಿದ್ರು. ಒಂದ್ಸರಿ 19 ಆನೆ ಪೂರ ಖಾಲಿ ಆದವು. ಮತ್ತೆ ಬಂದು 19 ಆನೆನ ತಗೊಂಡೋಗಿ ಎಲ್ಲಿ ಬಿಟ್ರು? ದಾಂಡೇಲಿಗೆ ಬಿಟ್ರು. ನಂತರ ಕೊಡಗಿನ ಒಳಗಡೆ ಭಾಗ ಕಾಡುಗಳಿಗೆ ತಗೊಂಡೋಗಿ ಬಿಟ್ರು. ಸುಮಾರು 200-300 ಕಿಲೋಮೀಟರ್ ದೂರ ತಗೊಂಡೋಗಿ ಬಿಟ್ರು. ಆದರೆ ನಮಗೆ ಗೊತ್ತಿತ್ತು ಇದು ಪರ್ಮನೆಂಟ್ ಆದ ಸಮಸ್ಯೆಗೆ ಪರಿಹಾರ ಅಲ್ಲ ಅಂತ. ಆ ಕಾರಣಕ್ಕೆ ಈ ಪ್ರಶ್ನೆ ಕೇಳಿದಂದ್ರೆ ಈಗೂ ಅದನ್ನ ಮತ್ತೆ ಮೊನ್ನೆ ಸದನದಲ್ಲಿ ಚರ್ಚೆ ಆಯ್ತದ ಏನಂತ ಹೇಳಿ ಶಿಫ್ಟ್ ಮಾಡಬೇಕು ಅನ್ನೋಂಥದ್ದು ಆನೆಗಳನ್ನ. ಅದು ಸಾಧ್ಯ ಅನ್ನೋದಕ್ಕೆ ಈ ಪ್ರಶ್ನೆ. ಇಲ್ಲ, ನಾನು ನಿಮ್ಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದ್ಮೇಲೆ ನಮಗನಿಸ್ತು 3 ತಿಂಗಳೊಳಗಡೆ ಮತ್ತೆ ಆನೆಗಳು ವಾಪಸ್ ಬಂದು. ಆಮೇಲೆ ಶಿಫ್ಟ್ ಮಾಡೋದ್ರಲ್ಲೂ ಒಂದು ದೋಷ ಇತ್ತು. ಹೇಗೆ ಅಂದರೆ ಕೇವಲ ಯಾವುದೋ ರೋಗ ಆನೆ, ಇದು ಗಂಡಾನೆ, ತೊಂದರೆ ಕೊಡ ಆನೆ ಅಂತ ಹೇಳಿ ಅವುಗಳನ್ನು ಶಿಫ್ಟ್ ಮಾಡ್ತಾ ಇದ್ರು. ವಿಶೇಷವಾಗಿ ನನ್ನ ಮತ್ತು ನಮ್ಮ ಹಳ್ಳಿಯರ ಗಮನಕ್ಕೆ ಬಂತೇನೆಂದರೆ ಇದು ಸರಿಯಾದ ಕ್ರಮ ಅಲ್ಲ. ಹಾಗಾದರೆ ಏನು ಮಾಡಬೇಕು? ಇದಕ್ಕೆ ಕಾಯಮಾದ ಸೊಲ್ಯೂಷನ್ ಮಾಡಬೇಕು. ಹೇಗೆ ಮಾಡಬೇಕು? ಕಾಯಮ ಸೊಲ್ಯೂಷನ್ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಆಲೂರು, ಈಗ ಇತ್ತೀಚೆಗೆ ಶಿಫ್ಟ್ ಆಗಿರೋ ಬೇಲೂರು ಅಥವಾ ಸಕಲೇಶ್ಪುರ ಬಗ್ಗೆ ಮಾಡಬೇಕಾಗಿದೆ. ಯಾಕೆ ಅಂದರೆ ಆನೆಗಳು ಕಾಡನ್ನು ಬಿಟ್ಟು ನಾಡಿಗೆ ಬಂದಿದ್ದಾವೆ. ಕಾಡಂಚಲ್ಲಿ ಸಮಸ್ಯೆ ಸೃಷ್ಟಿ ಮಾಡೋವು ಬೇರೆ. ಕಾಡಂಚಲ್ಲಿ ಆನೆಗಳಿಂದ ತುಳಿತಕ್ಕೊಳಗಾಗಿರೋದು ಸಕಲೇಶ್ಪುರ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಕೇವಲ 8 ಜನ ಔಟ್ ಆಫ್ 82. ಇನ್ನು ನೀವು ಇದನ್ನು ಅಂಕಿಅಂಶ ತಿಳ್ಕೊಬೇಕು. ಇನ್ನು 74 ಜನ ಸತ್ತಿರೋದು ಅರಣ್ಯ ಇಲ್ದಲೇ ಇರ್ತಕ್ಕಂಥ ಜನಬೀಡು ಪ್ರದೇಶದಲ್ಲಿ. ಅರಣ್ಯ ಇಲ್ದಲೇ ಇರ್ತಕ್ಕಂಥ ಜನಬೀಡು ಪ್ರದೇಶದಲ್ಲಿ ಆನೆ ತುಳಿತಕ್ಕೊಳಗಾಗಿ ಸತ್ತವರ ಸಂಖ್ಯೆ 74. ಈ ಸಂದರ್ಭದಲ್ಲಿ ಆನೆಗೆ ವಿದ್ಯುತ್ ತಂತಿ ಬಿಟ್ಟು ಬೇರೆ ಬೇರೆ ಥರ ಸಮಸ್ಯೆಗಳ ಸೃಷ್ಟಿ ಮಾಡಿ ಸುಮಾರು 25ಕ್ಕೂ ಹೆಚ್ಚು ಆನೆ ಸತ್ತೋಗಿದ್ದಾವೆ. ಸುಮಾರು 200ಕ್ಕೂ ಹೆಚ್ಚು ಸಾಕು ಪ್ರಾಣಿಗಳು ಸತ್ತಿದ್ದಾವೆ ಆನೆಯಿಂದ. ಆದರೆ ಇದೆಲ್ಲ ನಡೀತಾ ಇರೋದಲ್ಲಿ ಕಾಡಂಚಿನಲ್ಲ. ನೀವು ಸ್ಪಷ್ಟ ಇಟ್ಕೋಬೇಕು. ಕಾಡಂಚಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳ ಹಾಸನ ಜಿಲ್ಲೆಯಲ್ಲೇ ಹೇಳ್ತೀನಿ ನಾನು. ಅದು ಪ್ರಾರಂಭ ಆಗೋದು ಹೊಸೂರು, ಒಣಗೂರು, ಉಚ್ಚಂಗಿ, ಹೊಂಗಡಹಳ್ಳ, ಹೆತ್ತೂರು, ಹೆಗ್ಗದ್ದೆ, ಒಳಲಳ್ಳಿ, ಮತ್ತು ಅದರಿಂದ ಈಚೆ ಬಂದರೆ ಹಾನಬಾಳಿನ ಒಳಭಾಗ ಮತ್ತು ದೇವಲಕೆರೆ ಒಳಭಾಗ, ಮೂಡಿಗೆರೆ ತಾಲೂಕಿಗೆ ಕ್ಲೋಸ್ ಆಯಿತು. ಅಲ್ಲಿಂದ ಮೂಡಿಗೆರೆ ಒಳಭಾಗ ಎಲ್ಲೂ ಕೂಡ ಮಾನವ ಮತ್ತು ಆನೆಯ ಸಂಘರ್ಷದಲ್ಲಿ ಸತ್ತಂಥ ಸಂಖ್ಯೆ 8ರ ಮೇಲೆ ಮೀರಿಲ್ಲ. ಇಷ್ಟು ವರ್ಷದಲ್ಲಿ. ಹಾಗಾದ್ರೆ ಸತ್ತಿದ್ದಲ್ಲಿ ಎಲ್ಲಿ ಕಾಡಿಲ್ಲ, ಎಲ್ಲಿ ಅರಣ್ಯ ಇಲ್ಲ, ಎಲ್ಲಿ ಜಲಪೀಠ ಪ್ರದೇಶ ಇದೆ. ಸುಮಾರು 250ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಒಳ್ಳೆ ಕಾಫಿ ಏರಿಯಾ, ಬ್ರಿಟಿಷರು ಬಂದು ನೆಲೆ ಊರಿದಂಥ ಜಾಗದಲ್ಲಿ ಇವತ್ತು ಆನೆಗಳು ಬಂದು ಕೂತಿದ್ದಾವೆ. ಕಾರಣ ಆನೆಯ ಹ್ಯಾಬಿಟ್ ಚೇಂಜ್ ಆಗಿದೆ. ಅವು ಪ್ರೋಟೀನ್ ಫುಡ್ಗಳನ್ನ ತಿಂದು ಬದುಕಕ್ಕೆ ಹೊರಟಿದ್ದಾವೆ. ಅವಕ್ಕೆ ರಾಗಿ ಬೇಕು, ಅವರಿಗೆ ಅಕ್ಕಿ ಥರದ್ದು ಬೇಕು, ಭತ್ತ ಬೇಕು, ಅವಕ್ಕೆ ಜೋಳ ಬೇಕು, ಬೇರೆ ಬೇರೆ ಥರದ ರೈತರು ಬೆಳೆದಂಥ ಆಹಾರಗಳು, ಪ್ರೋಟೀನ್ ಫುಡ್ಗಳು ಅವಕ್ಕೆ ಬೇಕು. ಅವಕ್ಕೇನು ಮಾಡೋದು? ಅವು ಇಲ್ಲಿ ಬಂದಾಗ ಎಷ್ಟು ಬಂದು? ಒಂದು 6-7 ಬಂದವಲ್ಲ. ಅವನ್ನ ಅಂದಿನ ಶಾಸಕರುಗಳು ಮತ್ತು ಅಂದಿನ ಸರ್ಕಾರ ಅವನ್ನ ಶಿಫ್ಟ್ ಮಾಡಿ ಆಚೆಗೆ ಹಾಕಲಿಲ್ಲ. ನಾವು ಶಿಫ್ಟ್ ಮಾಡಿ ಹಾಕೋದ್ರ ಬಗ್ಗೆ ನಮ್ಮದು ಒಂದು ವಿರೋಧ ಇದೆ. ನಾವೊಂದು ಅಭಿಪ್ರಾಯನ ಕೊಟ್ಟಿದ್ದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿಯರಾಗಿದ್ದಾಗ ಕೃಷ್ಣಾದಲ್ಲಿ ಕೂತು ಪಶ್ಚಿಮ ಘಟ್ಟದ ಬಗ್ಗೆ ಕೊಡಗು ಮತ್ತು ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಅಲ್ಲಿ 2 ಸಮಸ್ಯೆಗಳು ಗಂಭೀರವಾಗಿದ್ದು. 3. ಒಂದು ಅತಿವೃಷ್ಟಿ, 2ನೇದು ಆನೆ ಮತ್ತು ಮಾನವ ಸಂಘರ್ಷ, 3ನೇದು ನಕ್ಸಲೈಟ್ ಸಮಸ್ಯೆ. ಇದಕ್ಕೆ ಒತ್ತುವರಿ ಸಮಸ್ಯೆ. ಈ ಸಮಸ್ಯೆಗೆ ಒಂದು ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅವರ ಅಧ್ಯಕ್ಷತೆಯಲ್ಲಿ ಶಾಸಕರುಗಳು, ಈ ಭಾಗ ಶಾಸಕರುಗಳ ಸದಸ್ಯರಾಗಿ ಒಂದು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ರೆವಿನ್ಯೂ ಮತ್ತು ಹಾರ್ಟಿಕಲ್ಚರು, ಇವಿಷ್ಟು ಸೇರ್ಕೊಂಡು ಹಾರ್ಟಿಕಲ್ಚರ್ ಆ್ಯಂಡ್ ಅಗ್ರಿಕಲ್ಚರ್ 5 ಇಲಾಖೆಯ ಹೆಡ್ಗಳು ಕೂತು ಒಂದು ಕಮಿಟಿ ಫಾರಮ್ ಮಾಡಿ ಕಾಯಮಾದ ಪಶ್ಚಿಮ ಘಟ್ಟಕ್ಕೆ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಮಾಡಿದ್ದು.
ಜೊತೆಗೆ ಶ್ರೀಲಂಕಾ ಮಾದರಿ ಅಂತ ನಾವು ಪದೇ ಪದೇ ಹೇಳಿದ್ವಿ. ಏನು ಶ್ರೀಲಂಕಾ ಮಾದರಿ? ಶ್ರೀಲಂಕಾದಲ್ಲಿ ಈ ವೂಂಡೆಡ್ಡು, ಬಸರಾದಂಥವು ಮತ್ತು ಈ ರೋಗ್ ಎಲಿಫೆಂಟ್ಗಳು ಈ ಥರದವೆಲ್ಲ ಆನೆಗಳನ್ನು ಹಿಡಿದು ಒಂದು ಆನೆಯ ಧಾಮ ಮಾಡ್ತಾರೆ. ಅದು 100 ಎಕರೆ 200 ಎಕರೆ ಒಳಗಡೆ ಇರ್ತದೆ, ನೀರಿರೋ ಜಾಗದಲ್ಲಿ ಮಾಡು. ಅದನ್ನು ಸ್ಟ್ರಾಂಗ್ ಫೆನ್ಸಿಂಗ್ ಮಾಡೋದ್ರೊಳಗೆ ಬಿಡ್ತಾರೆ. ಸರ್ಕಾರನೇ ಆಹಾರ ತಗೊಂಡೋಗಿ ಅವಕ್ಕೆ ಕೊಡ್ತಾರೆ. ಆಹಾರದ ಸಮಸ್ಯೆ ಇಲ್ಲ, ಅವು ಹೊರಗಡೆ ಹೋಗಿ ತೊಂದರೆ ಕೊಡೋ ಸಮಸ್ಯೆ ಇಲ್ಲ, ಆನೆಗಳಿಗೂ ತೊಂದರೆ ಇಲ್ಲ, ಮತ್ತು ಹೊರಗಡೆ ಜನರಿಗೂ ತೊಂದರೆ ಇಲ್ಲ. ಅಂಥ ಆನೆಗಳನ್ನ ಒಳಗೆ ಹಾಕೋಂಥವು ಅಂಥ ಒಂದಲ್ಲ, ಒಂದು ಜಿಲ್ಲೆಗೊಂದು ಹೆಚ್ಚು ಸಮಸ್ಯೆ ಆಗ್ತಕ್ಕಂಥ ಜಾಗದಲ್ಲಿ ಒಂದೊಂದಂತೆ ಮಾಡಿದರೆ ಆನೆ ಮತ್ತು ಮಾನವ ಸಂಘರ್ಷ ತಪ್ಪಿಸ್ಬೋದು ಅನ್ನೋಂಥ ಒಂದು ವರದಿನ ನಾವು ಸರ್ಕಾರಕ್ಕೆ ಕೊಟ್ವಿ. ಸರ್ಕಾರನೂ ಕೂಡ ಅದನ್ನು ಒಂದು ಹಂತದಲ್ಲಿ ಒಪ್ಪಿತ್ತು. ಸರ್ಕಾರ ಬಿದ್ದು ಹೋದ ಕೂಡಲೇ ಅಧಿಕಾರಿಗಳು ಚೇಂಜ್ ಆದರು, ಶಾಸಕರುಗಳು ಚೇಂಜ್ ಆದರು, ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಚೇಂಜ್ ಆದರು, ಅಲ್ಲಿಗೆ ಸತ್ತೋಯ್ತು. ಈಗ ನಿಮಗೆ ಹೇಳ್ತಾ ಇದ್ದೀನಿ, ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಯಾವುದೇ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ, ಅಸ್ಸಾಂನಲ್ಲೂ ಇಲ್ಲ. ಈಗ ಹಾಸನದಿಂದ ಅದು ಬೇಲೂರಿಗೆ ಶಿಫ್ಟ್ ಆಗಿದೆ ಅಲ್ಲ ಸರ್? ಸೊ ಅದಕ್ಕೆ ಕಾರಣ ಇಷ್ಟೇನೆ ಸರ್, ನಿಮ್ಗೆ ಬೇಲೂರಿಗೆ, ಯಾಕಂದ್ರೆ ಸಕಲೇಶ್ಪುರದಲ್ಲಿತ್ತು, ಆಲೂರು ಕಡೆ ಇತ್ತು, ಅದಕ್ಕೆ ಬೇಲೂರು ಕಡೆ ಹೋಗಿದೆ. ಶಿಫ್ಟ್ ಆಗಕ್ಕೆ ಕಾರಣ ಈಗ 6 ತಿಂಗಳಿಂದ ಬೇಲೂರಲ್ಲಿ ದೊಡ್ಡ ಇಲ್ಲ, 6 ತಿಂಗಳಲ್ಲ. ನಿಮಗೆ ಒಂದು ತಿಳ್ಕೊಳ್ಳಿ, ಇದು ಯಾವಾಗ ಕೋವಿಡ್ ಬಂದ ಸಂದರ್ಭದಲ್ಲಿ ನ್ಯಾಷನಲ್ ಹೈವೇ ತಿಂಗಳಾನುಗಂಟೆ ಬಂದಾಯಿತು, ಯಾವುದೇ ಡಿಸ್ಟರ್ಬ್ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ಏನು ಇವುಗಳಿದ್ದು, ಯಾವುವು ವಾಹನಗಳ ಶಬ್ದ ಮತ್ತು ಜನರ ಓಡಾಟ ಸ್ತಬ್ಧ ಆದಾಗ ಅವಕ್ಕೆ ಫ್ರೀ ಆಯ್ತು. ಅವಕ್ಕೆ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಅವು ಕೆಂಚಮ್ಮನೋಸ್ಕೋಟೆ ಇಲ್ಲೇ ಓಡಾಡ್ತಿದ್ದವು, ಸಂಖ್ಯೆ ಜಾಸ್ತಿ ಆದ ಕೂಡಲೇ ಅವಕ್ಕೆ ಈ ರೋಡ್ ದಾಟೋದಕ್ಕೆ ಒಂದು ಧೈರ್ಯ ಸಿಕ್ತು. ರೋಡ್ ದಾಟಿ ಆಚೆ ಹೋದ ಕೂಡಲೇ ಈ ಭಾಗದಕ್ಕಿಂತ ಫಲವತ್ತಾದ ಜಾಗ ಆಹಾರ ಸಿಕ್ತಲ್ಲೇ ಅವಕ್ಕೆ, ಅಲ್ಲೇ ಮರಿ ಹಾಕ್ತು. ನಿಮಗೊಂದು ತಿಳ್ಕೊಳ್ಳಿ, ಆನೆ ತುಂಬ ಬುದ್ಧಿವಂತ ಆನೆದೊಂದು ಅಭ್ಯಾಸ ಇದೆ. ಹೇಗೆಂದರೆ, ಒಂದು ಮರಿ ಎಲ್ಲಾದರೂ ಹಾಕಿದರೆ ಆ ಮರಿ ಹಾಕಿದ ಆನೆಗೆ ಒಂದು ನ್ಯಾಚುರಲ್ ಆಗಿ ಇದು ಪ್ರಕೃತಿಯ ಗಿಫ್ಟ್. ಸೊ ಅದಕ್ಕೆ ಬ್ರೈನಲ್ಲಿ ಒಂದು G3 ಫಿಕ್ಸ್ ಆಗುತ್ತೆ. ಅದು ತಾನು ಹುಟ್ಟಿದ ಜಾಗ, ತಿರುಗಾಡಿದ ಜಾಗ ಬ್ರೈನಲ್ಲಿ ಫಿಕ್ಸ್ ಆಗುತ್ತೆ. ಅದು ತನ್ನ ಊರು, ತಾನು ಹುಟ್ಟಿದ ಮೂರು ಅಂತ ಅದು ಫಿಕ್ಸ್ ಮಾಡ್ಕೊಳ್ಳುತ್ತೆ. ಆನೆಗಳಿಗೆ ಅದರ ಸೊಂಡ್ಲನ್ನು ಆ್ಯಕ್ಟಿವಿಟೀಸನ್ನು ನೋಡ್ಬೋದು ನೀವು. ಅದರಲ್ಲಿ ಈ ಮೈಕ್ರೋವೇವ್ಸ್ ಇದೆ. ನಾವು ಹೇಗೀಗ ಆಧುನಿಕವಾಗಿ ಮೈಕ್ರೋವೇವ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಸಂಕೇತಗಳನ್ನು, ನೀರೆಲ್ಲಿದೆ, ಅಪಾಯ ಎಲ್ಲಿದೆ, ಆಹಾರ ಎಲ್ಲಿದೆ ಅನ್ನೋದನ್ನು ಹೇಳುವಂಥ ಒಂದು ಶಕ್ತಿ ಒಂದಕ್ಕೊಂದಕ್ಕಿದೆ. ಅವು 30-40 ಕಿಲೋಮೀಟ್ರಿಗೆ ಸೊಂಡ್ಲನ್ನು ಎತ್ತಿಟ್ಕೊಂಡು ಹೀಗೆ ಆಡಿಸ್ತಾ ಇದ್ದಾವೆ ಅಂದರೆ ಅದರರ್ಥ ಇನ್ನೊಂದಕ್ಕೆ ಸಿಗ್ನಲ್ ಕೊಡ್ತಾ ಇದ್ದಾವೆ ಅಂತ.